ಎಲ್ಲ ಪ್ರಕಾಶಕರು ಹುಚ್ಚರು ಅನ್ನೋ ಕನ್ಕ್ಲೂಷನ್ ತರ್ಬೋದು ನಾವು. ಆಶಾ ಅವರ ದೇಹದಲ್ಲಿ ವಾಗ್ದೇವಿ ಕೂತಿದ್ದಾಳೆ. ಅವರು ಮಾತಾಡಿದ್ದಾದಮೇಲೆ ನಾನು ಏನು ಮಾತಾಡಬೇಕು ಅಂತ ನನಗೆ ಪ್ರಶ್ನೆ. ಇನ್ನು ಬೈರೇಗೌಡರು ನಾನು ಆದಮೇಲೆ ಬರ್ತಾರೆ. ನಾನು ಆವಾಗಲೇ ಅವರಿಗೆ ಟೈಟ್ಲ್ ಕೊಟ್ಬಿಟ್ಟಿದ್ದೇನೆ. ಅವರು ಬೈರ್ಮಂಗಲ ಅಲ್ಲ, ಫೈರ್ ಮಂಗಲ ಬೈರೇಗೌಡರು ಅಂತ. ಅವರ ಮಾತುಗಳು ಹಾಗೆ ಬೆಂಕಿ ಅಂದರೆ ಕೋಪ ಉಕ್ಸುತ್ತೆ ಅಂತಲ್ಲ, ಅನ್ನೋ ಜ್ವಾಲೆ ಇದ್ದಂಗೆ ಇರುತ್ತೆ. ಸೊ ಇದ್ರ ಮಧ್ಯೆ ನಾನು ಏನು ಮಾತಾಡಬೇಕು ಅಂತ ನನಗೆ ನಿಜಕ್ಕೂ ಕೂಡ ನಿನ್ನೆಯಿಂದ ಬಹಳ ಪ್ರಶ್ನೆ ಬಂದಿತ್ತು. ಆದರೆ ಮೊದಲಿಗೆ ನಾನು ಪ್ರಭಾ ಅವರನ್ನು ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಮೇಡಮ್. ನಿಮ್ಮ ವಾಯ್ಸ್ ಅಷ್ಟು ಸುಂದರವಾಗಿತ್ತು. ಕಿವಿ ಮುಚ್ಚಿ ಕೇಳಿದ್ರೆ ಯಾರೋ ಯಂಗ್ ಹುಡುಗಿ ಹಾಡ್ದಂಗಿತ್ತು ಅಲ್ವೇ? ಸೊ ಎಲ್ಲರೂ ದಯವಿಟ್ಟು ಅವ್ರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟೆ. ಎರಡನೇದಾಗಿ ಮೇಡಮ್, ಪ್ರಭಾ ಅವರೇ ನೀವು ಸ್ವಲ್ಪ ಸ್ಟೇಜ್ ಮೇಲೆ ಬರಬೇಕು ದಯವಿಟ್ಟು. ಬನ್ನಿ ಹೇಳ್ತೀನಿ. ಜೊತೆಗೆ ಪ್ರಕಾಶ್ ಅವರು ನಿಂತ್ಕೋಬೇಕಲ್ಲಿ. ಪ್ರಕಾಶ್ ಬನ್ನಿ. ಬನ್ನಿ ಬನ್ನಿ, ಒಂದು ನಿಮಿಷ ಅಲ್ಲಿ ಬನ್ನಿ ಇಬ್ಬರೂ. ನನ್ನ ಅನುಭವದಲ್ಲಿ ಅಥವಾ ಅನಿಸಿಕೆಯಲ್ಲಿ ಬಹುಶಃ ಒಂದು ಕುಟುಂಬ ಪುಸ್ತಕ ಪ್ರಕಾಶನದಲ್ಲಿ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಏಕೈಕ ಕುಟುಂಬ ನಮ್ಮ ಕರ್ನಾಟಕದಲ್ಲಿ ಅಂದರೆ ಇವರು. ನಾವು ಇವರಿಗೆ ಪ್ರಶಸ್ತಿ ಕೊಟ್ವಿ, ಆದರೆ ಇವ್ರಿಗೆ ಯಾರೂ ಪ್ರಶಸ್ತಿ ಕೊಡೋರಿಲ್ಲ. ಅದಕ್ಕೋಸ್ಕರ ಒಂದು 2 ಹೂವು ಇದೆಯಾ ಅಂತ ಕೇಳಿದೆ. ಹೂವು ಕೂಡ ಬರ ಇಲ್ಲಿ. ಆದರೆ ನಮ್ಮೆಲ್ಲರದ ಅಭಿಮಾನದ ಮಾತುಗಳಿಂದ ಇವರಿಗೆ ಪ್ರಶಸ್ತಿ ಕೊಡೋಣ. ಧನ್ಯವಾದಗಳು ಮೇಡಮ್. ಸುಮಾರು 1 ವಾರದ ಹಿಂದೆ ಅಂತ ಕಾಣುತ್ತೆ, ಪ್ರಕಾಶ್ ಫೋನ್ ಮಾಡಿದ್ರು ನನಗೆ, ಈ ಥರ ಮೀಟಿಂಗ್ ಆಗ್ತಾಯಿದೆ ಸರ್, ಅಲ್ಲಿ 2 ಅವಾರ್ಡ್ ಕೊಡ್ತಾಯಿದ್ವಿ, ಅಲ್ಲಿ ಮಾತಾಡಬೇಕು ಅಂತ. ನನಗೆ ಇಂಥ ಸಭೆಗಳಲ್ಲಿ ಮಾತಾಡೋಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ನಾಳೆ ಬೆಳಿಗ್ಗೆ ಇದೇ ಸಮಯಕ್ಕೆ ಒಂದು ಟಾಕ್ ಕೊಡ್ತಾಯಿದ್ದೀನಿ. ನಮ್ಮ ಸಂಗೀತದಲ್ಲಿ 7 ಸ್ವರಗಳು ಹಾಕಿದ್ದಾವೆ ಅಂತ ಪ್ಲಾನಿಟೇರಿಯಮಲ್ಲಿ. ಆ ಥರ ಒಂದು ಸ್ಪಷ್ಟತೆ ಇರುವ ಟಾಕ್ ನಾನು ಕೊಡು ಅಂತಂದರೆ ನಾನು ಖಂಡಿತ ಆ ಚಾಲೆಂಜ್ನ ಒಪ್ಕೊತೀನಿ, ಸವಾಲನ್ನ ತಗೊತೀನಿ. ಆದರೆ ಹೀಗೆ ಏನೋ ಒಂದು ಪುಸ್ತಕದ ಮೇಲೆ, ಸಾಹಿತ್ಯದ ಮೇಲೆ ಬಂದು ಭಾಷಣ ಮಾಡೋ ಅಂದರೆ ನನಗೆ ಬರೋಲ್ಲ. ಆಗೋಲ್ಲ ಪ್ರಕಾಶ್ ಅಂತಂದೆ. ಅವ್ರು ಮಾಡಿದ್ದು ಒಂದು ತಪ್ಪು ಅಂದರೆ ಫೋನ್ನ ವಸುಧೇಂದ್ರ ಅವ್ರ ಕೈ ಕೊಟ್ಟರು, ನೀವೇ ಕನ್ವಿನ್ಸ್ ಮಾಡಿ ಅಂತ. ವಸುಧೇಂದ್ರ ಅವರಿಲ್ಲ, ನೀವು ಬರಬೇಕು ಅಂದರೆ ನನಗೆ ಅವ್ರಿಗೆ ವಸುಧೇಂದ್ರ ಇಲ್ಲ ಅನ್ನೋಕ್ಕಾಗಲ್ಲ. ಪ್ರಕಾಶಿಗೆ ಬೇಕಾದ್ರೆ ಐ ಹ್ಯಾವ್ ದ ಫ್ರೀಡಮ್, ಹೇಳ್ಬಿಡ್ಬಲ್ಲೆ ನಾನು ಬರೋಕ್ಕಾಗಲ್ಲ ಪ್ರಕಾಶ್ ಅಂತ. ವಸುಧೇಂದ್ರ ಅವರು ಅದೇನು ಮೋಡಿ ಮಾಡಿದ್ದಾರೋ, ಅವ್ರು ಯಾವಾಗಾದರೂ ಏನಾದರೂ ಕೇಳಿದರೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ಒಪ್ಕೋಬೇಕಾಯಿತು. ಹಾಗಾಗಿ ಇವತ್ತು ನಾನು ಭಾಷಣ ಏನಾದರೂ ನನಗೆ ಬೇಜಾರಾದರೆ ಅಲ್ಲೇ ಇದ್ದಾರೆ, ತಲೆ ಸ್ವಲ್ಪ ಗುಂಡಾಗಿದೆ, ಹುಷಾರಾಗಿ ಹೊಡೀರಿ. ನನಗೆ ಏನು ಮಾತಾಡಬೇಕು ಅಂತಂದಾಗ ನನ್ನ ತಲೆಯಲ್ಲೇ ಒಂದು ಸ್ವಲ್ಪ ಡೇಟಾ ಓಡಾಡಿತ್ತು. ಯಾರು ನಮ್ಮಲ್ಲಿ ಇವತ್ತು ಪ್ರಕಾಶಕರು ಅಂತ. ಪ್ರಕಾಶ್ ಕಂಬತ್ತಾಳೆ ಆಗಲಿ, ಪ್ರಭಾ ಅವರಾಗಲಿ ಮೂಲತಃ ಬರಹಗಾರರು. ಅವರು ನಾಟಕಗಳೆಲ್ಲ ಬರೆದಿದ್ದಾರೆ, ನಿಮಗೆಲ್ಲ ಗೊತ್ತಿರಬೇಕು. ಕಲೆ ಸಾಹಿತ್ಯದಲ್ಲಿ ಬಂದವರು ಪ್ರಕಾಶಕರಾದರು. ವಸುಧೇಂದ್ರ ತಮ್ಮ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದಕ್ಕೆ ತಾವೇ ಒಂದು ಚಂದ ಪುಸ್ತಕವನ್ನು ಹುಟ್ಟು ಹಾಕಿದವರು. ಬಹಳಷ್ಟು ಜನ ಈ ರೀತಿ. ಮೋಹನ್ ಕೂಡ ಬರಹಗಾರರು. ಹೀಗೆ ನಾವು ಹೋಗ್ತಾ ಹೋದರೆ ತೇಜಸ್ವಿಯವರು ಪುಸ್ತಕ ಪ್ರಕಾಶನ ತೆರೆದರು, ಅವರು ಬರಹಗಾರರು. ನಾಗೇಶ್ ಹೆಗಡೆಯವರು ತಮ್ಮದೇ ಒಂದು ಪ್ರಕಾಶನದಲ್ಲಿ ಆದರೂ ಪ್ರಕಾಶನವನ್ನು ಹುಟ್ಟು ಹಾಕಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದಿದೆ ಅದು. ಯಾಕೆ ಹೀಗೆ? ಯಾಕೆ ಈ ಬರಹಗಾರರು ಪ್ರಕಾಶಕರಾಗ್ತಾರೆ? ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅವರು? ನನ್ನ ದೃಷ್ಟಿಯಲ್ಲಿ ಅಲ್ಲ ಅನಿಸುತ್ತೆ. ಇನ್ನೂ ಹಿಂದೆ ಹೋಗೋಣ. ನೀವು BM ಜೋಶಿ ತಗೊಳ್ಳಿ ಅಥವಾ ಯಾರೇ ತಗೊಳ್ಳಿ, ಸಾಹಿತ್ಯ ಭಂಡಾರದ ಪ್ರಕಾಶಕರು, ಕುರ್ತುಕೋಟೆ, ಇವರೆಲ್ಲರೂ ಕೂಡ ಮೂಲತಃ ಬರಹಗಾರರಾಗಿದ್ದವರು. ಅವರು ಯಾಕೆ ಪ್ರಕಾಶನ ಮಾಡೋಕ್ಕೆ ಹೋದರು? ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಇದನ್ನು ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗನ್ನಿಸ್ತು ಆಶಾದೇವಿ ಅವ್ರಿಗೆ ಹೇಳಬೇಕು, ಆಶಾರಾಣಿ ಅವ್ರಿಗೆ ಹೇಳಬೇಕು ಅಂತ. ಇದೊಂದು PhD ಪ್ರೋಗ್ರಾಮ್ ಥರ ಕೊಡ್ಬೋದು ಮೇಡಮ್ ನೀವು. ಯಾಕೆ ಕನ್ನಡದಲ್ಲಿ, ಇದು ಕನ್ನಡದ ವಿಶೇಷತೆ ಗಮನಿಸಿ, ಬೇರೆ ಭಾಷೆಗಳು ಹಂಗೆಲ್ಲಿಲ್ಲ. ಉದಾಹರಣೆಗೆ ನಿಮ್ಮ ಪೆಂಗ್ವಿನ್ ಬುಕ್ಸ್ ತೊಗೊಂಡ್ರೆ ಆ ಪೆಂಗ್ವಿನ್ ಮ್ಯಾನೇಜರ್ ಯಾರು ಕೂಡ ಬರಹಗಾರ ಇರಲಿಕ್ಕಿಲ್ಲ, ಅವನು ಬಿಸ್ನೆಸ್ ಮ್ಯಾನ್. ಆದರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಬರಹಗಾರರು ಪ್ರಕಾಶಕರು ಯಾಕಾದರು, ಪುಸ್ತಕ ಪ್ರಕಾಶಕರು ಯಾಕಾದರು? ಕಾರಣಗಳು ಹುಡುಕ್ತಾ ಹೋದಾಗ ನನಗನ್ನಿಸ್ತು ಬಹುಶಃ 3 ಕಾರಣ ಇದೆ ಅಂತ. ಆ 3 ಕಾರಣಗಳು ಕೂಡ ಎಲ್ಲ ಪ್ರಕಾಶಕರು ಹುಚ್ಚರು ಅನ್ನೋ ಕನ್ಕ್ಲೂಷನ್ ತರ್ಬೋದು ನಾವು. ಹೇಗೆ ಅಂತ ಹೇಳ್ತೀನಿ. ಕಲ್ಲೊಡೆಂಗಿದ್ರೆ ಆಮೇಲೆ ಹೊಡೀರಿ ಪ್ರಕಾಶ್, ನೀವೆಲ್ಲ ಹ್ಯಾಕೆ ಹುಚ್ಚರು ಅಂತ ಹೇಳ್ತೀನಿ. ಮೂಲತಃ ನಾವು BM ಜೋಶಿ ಆ ಕಾಲಕ್ಕೆ ಹೋದರೆ ಅವರೆಲ್ಲರಲ್ಲೂ ಇದ್ದಿದ್ದ ಒಂದು ಹುಚ್ಚು ಅಂತಂದರೆ ನಮ್ಮ ಕನ್ನಡ ಭಾಷೆಯನ್ನು ಓದುಗರಿಂದ ಅಥವಾ ಪ್ರಕಾಶಕರಿಂದ ಓದುಗರಿಗೆ, ಬರಹಗಾರರಿಂದ ಓದುಗರಿಗೆ ಮುಟ್ಟಿಸಬೇಕು, ಕನ್ನಡ ಭಾಷೆ ಬೆಳೆಸಬೇಕು, ಕನ್ನಡವನ್ನು ಎಲ್ಲ ಕಡೆ ಮುಟ್ಟೋ ಹಾಗೆ ಅಥವಾ ಕನ್ನಡದ ಸಾಹಿತ್ಯ ಎಲ್ಲರಿಗೂ ಸೇರೋ ಹಾಗೆ ಮಾಡಬೇಕು ಅನ್ನೋ ಆ ಹುಚ್ಚು
ಅಭಿಮಾನ ಅಥವಾ ಅಭಿಲಾಷೆ ಅವರಿಗೆ ಇದ್ದಿದ್ದರಿಂದ ಅವರು ಬೇಕಾದಷ್ಟೇನೋ ಸಾಹಿತ್ಯ ಭಂಡಾರ ಆಗಲಿ ಅಥವಾ MGM ಇಂಗ್ಲೀಷ್ ಪ್ರೊಡಕ್ಷನ್ಸ್ ಅಂತ ಅನಿಸುತ್ತದೆ, MGM ಮನೋಹರ ಗ್ರಂಥಮಾಲಾ ಆಗಲಿ ಅಥವಾ ಈ ರೀತಿ ಅವರು ಒಂದು ರೀತಿಯ ಹುಚ್ಚುತನದಲ್ಲಿ ಕನ್ನಡದ ಮೇಲಿನ ಆ ಹುಚ್ಚು ಅಭಿಮಾನದಿಂದ ಅವರು ಪ್ರಕಾಶಕರಾದರು ಅಂತ ಅನಿಸುತ್ತೆ. ಎರಡನೇ ಕಾರಣ, ಬಹುಶಃ ಬರಹಗಾರರಿಗೆ ಫ್ರಸ್ಟ್ರೇಟ್ ಆಗಿ ಕೆಲವರು ಶುರು ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಎಷ್ಟು ಸತ್ಯನೋ ಗೊತ್ತಿಲ್ಲ, ವಸುಧೇಂದ್ರ ಅಂತ ಅವ್ರು ಹೇಳಬೇಕು. ಏನು, ನಮ್ಮ ಪ್ರಕಾಶಕರಲ್ಲಿ ಕೆಲವೊಮ್ಮೆ ಹೊಸ ಸೃಜನಶೀಲ ವ್ಯಕ್ತಿಗಳನ್ನು ಹುಡುಕುವುದರಲ್ಲಿ ಫೇಲ್ ಆಗ್ತಾರೆ ಅನಿಸುತ್ತೆ. ಆವಾಗ ಯಾರೋ ಒಬ್ಬ ವ್ಯಕ್ತಿ ಪಾಪ ತಾನು ಬರೆದಿದ್ದು ಪ್ರಕಾಶನ ಪ್ರಿಂಟಿಂಗ್ ಹೋಗಿಲ್ಲ ಅಂತಂದಾಗ ತಾನೇ ವಿಧಿಯಿಲ್ಲದೆ ಒಂದು ಪ್ರಕಾಶನ ಶುರು ಮಾಡ್ತಾನೇನೋ ಅಂತ ಅನಿಸುತ್ತೆ. ವಸುಧೇಂದ್ರ, ವುಡ್ ಯು ಅಗ್ರಿ ವಿತ್ ದಿಸ್? ಪರ್ಹ್ಯಾಪ್ಸ್ ಕೆಲವರು ಅಟ್ಲೀಸ್ಟ್. ಸೊ ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣ, ಸತ್ಯಕ್ಕೂ ಕೂಡ ಅದು ಬಿಸ್ನೆಸ್ ಆಗಬೇಕು ಅಂತಲ್ಲ, ಕೆಲವರಿಗೆ ಬಹುಶಃ ಪ್ರಕಾಶಕರಿಗೂ ಬರಹಗಾರರಿಗೂ ಮಧ್ಯೆ ಮಿಸ್ಟ್ರಸ್ಟಿಂದ ಏನೋ ಶುರುವಾಗುತ್ತೆ ಅಂತ ಕಾಣುತ್ತೆ. ಈ ಎಲ್ಲ ಕಾರಣಗಳಲ್ಲಿ ಯಾವುದು ಎಷ್ಟು ಗಟ್ಟಿ, ಯಾವುದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ನಾನು ಇವತ್ತಿಲ್ಲಿ ವಾದ ಮಾಡ್ತಾ ಇಲ್ಲ. ಆದರೆ ಬಹುಶಃ ಈ ಪ್ರಶ್ನೆಯೇ ಇಟ್ಕೊಂಡು ಒಂದು PhD ಮಾಡಬಹುದು ಅಂತ ನನಗೆ ಅನಿಸುತ್ತೆ. ಕಾರಣ ಇಷ್ಟೇ, ನಾನು ಹೇಳಿದಾಗೆ ದಿಸ್ ಸೀಮ್ಸ್ ಟು ಬಿ ವೆರಿ ಯುನೀಕ್ ಟು ಲೋಕಲ್ ಲ್ಯಾಂಗ್ವೇಜಸ್. ನಮ್ಮ ದೇಶಿ ಭಾಷೆಗಳಿಗೆ ಒಂದು ವಿಶಿಷ್ಟತೆ ಅಂತ ಕಾಣುತ್ತೆ. ಸೊ ಈ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನೇ ಒಮ್ಮೆ ನೆನೆಸ್ಕೊಂಡೆ, ನನ್ನ ಗತಿ ಏನಾಗಿತ್ತು ಅಂತ. ನನ್ನ ಹೆಂಡತಿ ನಾನು ಬರೆದ ಮೊದಲ ಕಾದಂಬರಿನ ತಗೊಂಡು ಸುಮಾರು 4 ಪ್ರಕಾಶಕರ ಹತ್ರ ಹೋಗಿದ್ಲು. ಯಾರೂ ನನಗೆ ಮರ್ತೋಗಿದೆ, ಯಾಕಂದರೆ ನಾನು ಅವಾಗ ಸೈನ್ಸಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಈ ಕಡೆ ಗಮನ ಕೊಟ್ಟಿರಲಿಲ್ಲ. ಅವಳೇ ಒಂದು ಆಟೋ ಮಾಡ್ಕೊಂಡು ಬಂದು ಎಲ್ರಿಗೂ ತೋರಿಸ್ತಾ ಇದ್ಲು. ಅವಳಿಗೆ ಕೊಟ್ಟ ಉತ್ತರಗಳಂತೂ ನನಗೆ ಭಾಳ ಆಶ್ಚರ್ಯ ಕಾಣುತ್ತೆ. ಯಾರೋ ಒಬ್ಬ ಪ್ರಕಾಶಕರು ಹೇಳಿದ್ರಂತೆ, ನಾವು 3 ವರ್ಷ ಬುಕ್ ಆಗಿಬಿಟ್ಟಿದ್ದೀವಿ, ನಮಗೆ ಬುಕ್ ಮಾಡೋಕ್ಕಾಗಲ್ಲ, ಪಬ್ಲಿಷ್ ಮಾಡೋಕ್ಕಾಗಲ್ಲ ಅಂತ. ಕನ್ನಡದಲ್ಲಿ 3 ವರ್ಷ ಬುಕ್ ಆಗೋಷ್ಟು ಲಾಂಗ್ ಪಬ್ಲಿಕೇಶನ್ಸ್ ಇದೆಯಾ? ಆಶ್ಚರ್ಯ. ಸೊ ಇದು ಸುಳ್ಳಿನ ಕಂತೆ. ಅಂದರೆ ಯಾರೋ ಒಬ್ಬ ಪಬ್ಲಿಷ್ ಮಾಡೋಕ್ಕೆ ಇಷ್ಟವಿಲ್ಲ, ಅದಕ್ಕೋಸ್ಕರ ಮುಂದಕ್ಕೆ ಕಳ್ಸೋಕೆ ಹಾಗೆ ಹೇಳಿದ್ದಾರೆ. ಮತ್ತೊಬ್ಬರು ಯಾರೋ ಹೇಳಿದ್ರಂತೆ, ನಾವು ಬರೀ ಟೆಕ್ಸ್ಟ್ ಬುಕ್ಗಳು ಮಾಡ್ತೀವಿ, ಇಂಥದ್ದು ನಾವು ಮಾಡಲ್ಲ ಅಂತ. ಹೀಗೇನೇನೋ ಕಾರಣಗಳು. ನಾನು ಅವರು ರಿಜೆಕ್ಟ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಅವರ ದೃಷ್ಟಿನಲ್ಲಿ ಗಣೇಶ ಯಾವತ್ತು ಗೊತ್ತಿರಲಿಲ್ಲ ಯಾರು ಅಂತ, ಅವನು ಬರೆದಿರೋ ಕಥೆ ಸರಿಯೋ ತಪ್ಪೋ ಚೆನ್ನಾಗಿದೆಯೋ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಅವ್ರು ರಿಜೆಕ್ಟ್ ಮಾಡಿದ್ದಕ್ಕೆ ನನ್ನ ದೂರಿಲ್ಲ. ಆದರೆ ಇಲ್ಲಿರೋ ಒಂದು ಗ್ಯಾಪಿನ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ. ಏನು ಗ್ಯಾಪು? ಒಬ್ಬ ಪ್ರಕಾಶಕರಿಗೆ ಒಂದು ಕೃತಿ ಬಂದಾಗ ಅದು ಪ್ರಕಟಣೆಗೆ ಯೋಗ್ಯವಾ ಅಲ್ಲವಾ ಅನ್ನುವ ಸಿಸ್ಟಮ್ ನಮ್ಮಲ್ಲಿ ಇದೆಯಾ? ಸುಧಾದಲ್ಲೋ ತರಂಗದಲ್ಲೋ ಬಂದು ವಸುಧೇಂದ್ರ ಅವರು ಒಂದು ನಾವೆಲ್ಲೋ ಅಥವಾ ಒಂದು ಕಾದಂಬರಿ ಫೇಮಸ್ ಆದಮೇಲೆ ಪ್ರಕಾಶಕರು ಅವರು ಹುಡ್ಕೊಂಡು ಹೋಗೋದಕ್ಕಿಂತ ಮುಂದೇನೇ ಒಂದು ಕೃತಿ ಅವ್ರಿಗೆ ತಲುಪಿದಾಗ ಅವರು ಇದು ನಿಜಕ್ಕೂ ಕೂಡ ಯೋಗ್ಯತೆ ಇದೆಯಾ ಪಬ್ಲಿಷ್ ಮಾಡೋಕ್ಕೆ ಅನ್ನೋ ಸಿಸ್ಟಮ್ ನಮ್ಮಲ್ಲಿ ಯಾಕಿಲ್ಲ? ಆಗ ಈ ಫ್ರಸ್ಟ್ರೇಷನಿಂದ ತಾವೇ ಪ್ರಕಾಶಕರಾಗುವ ಅವಕಾಶ ಅಂತೂ ಅಟ್ಲೀಸ್ಟ್ ಅದು ತಪ್ಪುತ್ತೆ. ಅಷ್ಟೇ ಅಲ್ಲ, ನಿಜವಾದ ಸೃಜನಶೀಲ ಬರಹಗಾರನ ಹುಡುಕಲು ಸಾಧ್ಯವಾಗುತ್ತೆ ಕೂಡ. ಯಾಕಿದು ಹೇಳ್ತಿದ್ದೀನಿ ನಾನು ಅಂತಂದರೆ, ನಾನು ಈ ಸಾಹಿತ್ಯ ಪ್ರಕಾಶನವನ್ನು ನನ್ನ ಇಂಗ್ಲೀಷ್ ಪ್ರಕಾಶನ ಜೊತೆ ಅಥವಾ ಸೈನ್ಸ್ ಪ್ರಕಾಶನ ಜೊತೆ ಕಂಪೇರ್ ಮಾಡಿಕೊಂಡೆ. ವಿಜ್ಞಾನದಲ್ಲಿ ಏನಾಗುತ್ತೆ, ನಾವು ಯಾವುದೇ ಒಂದು ಪೇಪರ್ನ ಪಬ್ಲಿಕೇಶನ್ ಅಂತ ಕಳಿಸಿದಾಗ ಆ ಎಡಿಟರು ಸುಮಾರು 4-5 ಅನಾಮಿಕ ಅನ್ನೋನ್ ಸೈಂಟಿಸ್ಟ್ಗೆ ಕಳಿಸಿ ಅವ್ರ ರೆಸ್ಪಾನ್ಸ್ ಕೇಳ್ತಾರೆ. ಅವ್ರ ರೆಸ್ಪಾನ್ಸ್ ಪ್ರಕಾರ ಈಸ್ ಇಟ್ ವರ್ತ್ ಪಬ್ಲಿಷಿಂಗ್ ಆರ್ ನಾಟ್ ಅಂತ ಡಿಸೈಡ್ ಮಾಡಿ ಪಬ್ಲಿಷ್ ಮಾಡ್ತಾರೆ, ಇಲ್ಲ ವಾಪಸ್ ಕಳಿಸ್ತಾರೆ. ಆ ಸಿಸ್ಟಮ್ ಸಾಹಿತ್ಯದಲ್ಲಿ ಇಲ್ಲ, ಅಟ್ಲೀಸ್ಟ್ ಕನ್ನಡದ ಸಾಹಿತ್ಯದಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಯಾರೂ ಕೂಡ ನಾನು ನೋಡಿದಾಗೆ ಯಾವುದೋ ಒಂದು ಕೃತಿ ಬಂದರೆ ಅದನ್ನು ವಸುಧೇಂದ್ರ ಅವ್ರಿಗೋ ಮೋಹನ್ ಅವ್ರಿಗೋ ಅಥವಾ ಇನ್ಯಾರಿಗೋ ಕಳಿಸಿ ಈಸ್ ಇಟ್ ವರ್ತ್ ಪಬ್ಲಿಷಿಂಗ್ ಅಂತ ಕೇಳುವ ಆ ಪರಿಕ್ರಮ ಅಥವಾ ಪ್ರೋಟೋಕಾಲ್ ನಮ್ಮಲ್ಲಿ ಇಲ್ಲ. ಬಹುಶಃ ಅದನ್ನು ಈ ಪ್ರಕಾಶಕರು ಸ್ವಲ್ಪ ಆಳವಾಗಿ ಚಿಂತನೆ ಮಾಡ್ಬೋದಾ ಅನ್ನೋದು ನನ್ನ ಆಸೆ ಅಷ್ಟೇ. ಸೊ ನಾನು ಹೇಳಿದಾಗೆ ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಪ್ರಕಾಶ್. 2 ವಿಷಯ 3 ವಿಷಯ ತೊಗೊಂಬಂದಿದ್ದೀನಿ. ಮೂರನೇದು, ಇವತ್ತು ಪುಸ್ತಕ ದಿನ. ಪುಸ್ತಕ ಅಂದರೆ ಏನು ಅಂತ ನಾನು ಹುಡುಕ್ತಾ ಇರಬೇಕಾದ್ರೆ ಏನೇನೋ ಬಂತು. ಚೀನಾದಲ್ಲಿ ಪೇಪರ್ ಬಂತು, ವಸುಧೇಂದ್ರ ಕೂಡ ಬರೆದಿದ್ದಾರೆ ತಮ್ಮ ತೇಜೋ ತುಂಗಭದ್ರಾದಲ್ಲಿ ಯುರೋಪಲ್ಲಿ ಪೇಪರ್ ಚೀನಾದಿಂದ ಹೋಗಿದ್ದು, ಯಾವಾಗ ಪಬ್ಲಿಕೇಶನ್ ಆಯಿತು ಹಾಗೆ ಹೀಗೆ ಅಂತ. ಇನ್ಫ್ಯಾಕ್ಟ್ ನಾನು ನಿನ್ನೆ ಯಾವುದೋ ಒಂದು ವಿಡಿಯೋ ಕೂಡ ನೋಡ್ತಾ ಇದ್ದೆ, ಚರಿತ್ರೆಯ ವಿದ್ಯಾರ್ಥಿಗಳಿಗೆ ಪುಸ್ತಕದ ಪ್ರಿಂಟಿಂಗ್ ಚರಿತ್ರೆ ಬಗ್ಗೆ ಯಾರೋ ಒಬ್ಬರು ಕೊಡ್ತಾ ಇದ್ದಿದ್ದು. ಅಲ್ಲೂ ಕೂಡ ಪೇಪರ್ ಇನ್ವೆಂಟ್ ಆಗಿದ್ದು ಚೈನಾದಲ್ಲಿ, ಜಪಾನ್ಗೆ ಹೋಯ್ತು, ಕೊರಿಯಾಗೆ ಹೋಯ್ತು, ಆಮೇಲೆ ಸ್ಪೇನ್ಗೆ ಹೋಯ್ತು, ಅಲ್ಲಿಂದ ಗುಟೆನ್ಬರ್ಗ್ ಜರ್ಮನಿಯಲ್ಲೇ ಪ್ರಿಂಟ್ ಕಂಡಿಡಿದ್ರು, ಇವೆಲ್ಲ ಹೇಳ್ತಾ ಹೋಗ್ತಾರೆ. ಆದರೆ
ನನ್ನ ದೃಷ್ಟಿಯಲ್ಲಿ ಒಂದು ಪುಸ್ತಕ ಅಂದರೆ ಅದನ್ನು ಪ್ರಿಂಟ್ ಮಾಡಿದ ಮೇಲೆ ಹಲವಾರು ಜನ ಓದುವ ಒಂದು ಪರಿಕ್ರಮ ಅಥವಾ ಒಂದು ಕ್ರಿಯೆ ಅಂತಂದ ಮೇಲೆ ನಮ್ಮ ಅಶೋಕನ ಎಡಿಕ್ಟ್ಸ್ ಪುಸ್ತಕ ಅಲ್ವಾ? ಅವರು ಒಂದೇ ರೀತಿಯ ಎಡಿಕ್ಟ್ನ ಹಲವಾರು ಕಾಪಿಗಳು ಮಾಡಿದರು. ನೀವು ಎಡಿಷನ್ಸು ಅಥವಾ ಕಾಪೀಸ್ ಮಾಡಿದಾಗೆ ಅವರು ಮಾಡಿದ್ದ ಉದ್ದೇಶ ಏನು? ಹಲವಾರು ಜನ ಅದನ್ನ ಓದಬೇಕು ಅಂತ. ಪುಸ್ತಕದ ಚರಿತ್ರೆ ಬಂದಾಗ ನಾವ್ಯಾಕೆ ಆ ಕಲ್ಲಿನ ಮೇಲೆ ಕೆತ್ತಿರುವ ಆ ಪ್ರತಿಗಳನ್ನು ಪುಸ್ತಕದ ಮೂಲ ಅಂತ ಯೋಚನೆ ಮಾಡಬಾರ್ದು? ಯಾಕಂದರೆ ಚೀನಾದಲ್ಲಿ ಪುಸ್ತಕ ಪ್ರಿಂಟ್ ಆಗಿದ್ದು ಕ್ರಿಸ್ತ ಶಕ 500ರಲ್ಲಿ. ಅಶೋಕ ಕ್ರಿಸ್ತ ಪೂರ್ವ 300ರಲ್ಲೇ ಈ ಪುಸ್ತಕ ಪ್ರಿಂಟ್ ಮಾಡಿದ್ದ. ನಮ್ಮ ಚರಿತ್ರಕಾರರು ಪುಸ್ತಕಗಳು ಬರೀಬೇಕಾದ್ರೆ, ಟೆಕ್ಸ್ಟ್ ಬುಕ್ ಬರೀಬೇಕಾದ್ರೆ ಈ ತಪ್ಪನ್ನು ಸರಿಪಡಬೇಕು ಅಂತ ನಂಗೆ ಅನಿಸುತ್ತೆ. ಪುಸ್ತಕ ಅಂದ ತಕ್ಷಣ ವೈ ಶುಡ್ ಯು ಥಿಂಕ್ ಆಫ್ ಓನ್ಲಿ ಪೇಪರ್? ಅಸೀರಿಯನ್ಸು ಟ್ಯಾಬ್ಲೆಟ್ಸ್ ಮೇಲೆ ಪ್ರಿಂಟ್ ಮಾಡಿ ಕಾಪಿಗಳು ಮಾಡ್ತಾಯಿದ್ರು, ಅದು ಕೂಡ ಪುಸ್ತಕ ಅಲ್ವಾ? ಯಾಕೆ ಯಾರೋ ವೆಸ್ಟರ್ನರ್ಸ್ ಏನೋ ಒಂದು ಹೇಳಿದರು ಪುಸ್ತಕ ಅಂದರೆ ಇದು ಅಂತ ಹೇಳಿದ ತಕ್ಷಣ ನಮ್ಮ ಚರಿತ್ರಕಾರರು ಕೂಡ ಅದಕ್ಕೆ ಏನೋ ಜೋತು ಬಿದ್ದು ಅದೇ ಚರಿತ್ರೆ ಅಂತ ಅಂದ್ಕೊಂಡು ಯಾಕೆ ಯೋಚನೆ ಮಾಡ್ತಾರೆ? ಆ ಪುಸ್ತಕ ತನ್ನ ಆಕಾರವನ್ನು, ಪ್ರಕಾರವನ್ನು ಅಥವಾ ಸ್ವೀಕಾರವನ್ನು ಬದಲಾವಣೆ ಮಾಡ್ತಾನೇ ಬರ್ತಾ ಇದೆ. ಒಂದು ಕಾಲದಲ್ಲಿ ಅಶೋಕ ಇದ್ದಾಗ ಕಲ್ಲಿನ ಮೇಲೆ ಬಂತು, ಆಮೇಲೆ ಪೇಪರ್ ಮೇಲೆ ಬಂತು, ಆಮೇಲೆ ಏನೋ ಸಿಲ್ಕ್ ಬಟ್ಟೆ ಮೇಲೆ ಬಂತು, ಬೇರೆ ಬೇರೆ ಮೀಡಿಯಾದ ಮೇಲೆ ಬಂತು, ತಾಳೆಗರಿಗಳ ಮೇಲೆ ಬಂತು, ಆಮೇಲೆ ಪೇಪರ್ ಬಂದು ಪುಸ್ತಕ ಬೈಂಡಾಗಿ ಪುಸ್ತಕ ಬಂತು. ಇತ್ತೀಚೆಗೆ ಆಡಿಯೋ ಬುಕ್ಸು ಬರ್ತಾ ಇದೆ, ಅದರ ಪ್ರಕಾರ ಬದಲಾಗ್ತಾ ಇದೆ. ವಸುಚಂದ್ರ ಇದ್ರ ಬಗ್ಗೆ ಆವಾಗಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಕೂಡ. ಆದರೆ ಪ್ರಕಾಶ್ ಕಂಬತ್ತಳ್ಳಿ ಅವರು ಮೊದಲಿಗೆ ಭಾಷಣ ಮಾಡಿದಾಗ ಹೇಳಿದ ಒಂದು ಕೊರಗಿನ ಬಗ್ಗೆ ಹೇಳಬೇಕು ಅಂದರೆ, ಅದರ ಪುಸ್ತಕದ ಓದು ಕಡಿಮೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನನಗೆ ಎಲ್ಲ ಪ್ರಕಾಶಕರಿಗೂ ಎರಡನೇ ಒಂದು ಸೂಚನೆ ಕೊಡಬೇಕು ಅಂತ ಅನಿಸ್ತಾ ಇದೆ. ಏನು? ನೀವು ಪುಸ್ತಕ ಅನ್ನೋದನ್ನು ಅದರ ಉದ್ದೇಶದ ಮೂಲಕ ಯೋಚನೆ ಮಾಡಿದಾಗ ಆಡಿಯೋ ಬುಕ್ ಕೂಡ ಪುಸ್ತಕನೇ. ಯಾಕೆ ಪ್ರಕಾಶಕರು ಒಂದು ಪ್ರಿಂಟೆಡ್ ಬುಕ್ ಜೊತೆ ಆಡಿಯೋ ಬುಕ್ ಕೂಡ ಕೊಡಲ್ಲ? ಐ ನೋ ದೇರ್ ಇಸ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್ ಇಲ್ಲಿ. ಆದರೆ ಇತ್ತೀಚೆಗೆ ಮೀಡಿಯಾ ಅಥವಾ ಸಾಫ್ಟ್ವೇರ್ ಅಥವಾ ಎಷ್ಟು ಡೆವಲಪ್ ಆಗ್ತಿದೆ ಅಂತಂದರೆ, ಟೆಕ್ಸ್ಟ್ ಕೊಟ್ಟರೆ ತಾನೇ ಓದಿಕೊಳ್ಳುವ ಪ್ರೋಗ್ರಾಮ್ಸ್ ಇವತ್ತು ಬಂದಿವೆ. ಏನೂ ನೀವೇನು ಸ್ಟುಡಿಯೋ ಸೆಟ್ ಮಾಡಬೇಕಾಗಿಲ್ಲ, ಆ ಟೆಕ್ಸ್ಟ್ ಕೊಟ್ಟು ಆ ಪ್ರೋಗ್ರಾಮ್ ಹಾಕಿದರೆ ಸಾಕು, ಅದೇ ಯಾವುದೋ ಒಂದು ವಾಯ್ಸಲ್ಲಿ ನಿಮಗೆ ಐಶ್ವರ್ಯ ರಾಯ್ ವಾಯ್ಸ್ ಬೇಕಾದ್ರೆ ಐಶ್ವರ್ಯ ರಾಯ್ಸ್ ಬರುತ್ತೆ, ಇಲ್ಲ ನನ್ನಂಥ ಕ್ರೂರ್ ವಾಯ್ಸ್ ಬೇಕಾದ್ರೆ ಕ್ರೂರ್ ವಾಯ್ಸು ಬರುತ್ತೆ. ಯಾವುದೋ ಒಂದು ವಾಯ್ಸಲ್ಲಿ ಅದನ್ನ ರೆಕಾರ್ಡ್ ಮಾಡಿ ಒಂದು ತಮ್ ಡ್ರೈವ್ ಹಾಕಿ ಬುಕ್ ಜೊತೆ ಯಾಕೆ ಕೊಡಬಾರ್ದು? ಉದ್ದೇಶ ಯಾಕೆ ಅಂತ ಹೇಳ್ತೀನಿ. ಆಶಾ ಅವರು ಹೇಳ್ತಾ ಇದ್ದರು, ಒಂದು ಪುಸ್ತಕವನ್ನು ನಾವು ನೋಡಿದಾಗಲೇ ಖುಷಿ ಆಗೋದು, ಅದು ಎಲ್ಲೋ ಕೇಳಿದರೆ ಅಥವಾ ಆಡಿಯೋ ಕೇಳಿಸ್ಕೊಂಡ್ರೆ ಅಥವಾ ಇನ್ಯಾವುದೋ ರೂಪದಲ್ಲಿ ಮಾಡಿದಾಗ ನಮ್ಗೆ ಅಷ್ಟೊಂದು ಖುಷಿ ಆಗಲ್ಲ ಅಂತ. ಇದು ಎರಡಕ್ಕೂ ಸಿಗುತ್ತೆ ಮೇಡಮ್. ಯು ಕ್ಯಾನ್ ಆಲ್ಸೋ ಲಿಸನ್ ಟು ದಿ ಸ್ಟೋರಿ, ಕತೆಗೂ ಅಥವಾ ನಾವು ಸಾಹಿತ್ಯನ ಕೇಳಿಸ್ಕೊಳ್ಳಬಹುದು ಕೂಡ, ಬೇಕಾದಾಗ ಅದೇ ಪೇಜಿಗೆ ಹೋಗ್ಬಿಟ್ಟು ನೋಡ್ಬೋದು ಕೂಡ. ಈ ರೀತಿಯ ಒಂದು ಕ್ರಮ ನಾವು ಯಾಕೆ ಯೋಚನೆ ಮಾಡಬಾರ್ದು? ಯಾರೋ ಇಂಗ್ಲೀಷ್ ಅವ್ರು ಮಾಡಿದಾಗ ಮಾತ್ರ ನಾವು ಅದನ್ನು ಕಾಪಿ ಮಾಡೋ ಬದಲು ಕನ್ನಡದಲ್ಲೇ ಇಂಥ ಒಂದು ಪ್ರಯತ್ನ, ಒಂದು ಹೊಸ ಪ್ರಯೋಗ ಯಾಕೆ ಆಗಬಾರ್ದು ಅಂತ ನಂಗೆ ಅನಿಸುತ್ತೆ. ಬಹುಶಃ ಅದರ ಬೆಲೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಿಲೀಮಿ ಭಾಳ ಜನ ತಗೊತಾರೆ ಅದನ್ನು. ಯಾಕೆ ಅಂತ ಹೇಳ್ತೀನಿ. ನನ್ನ ಕನಕ ಮುಸುಕು ಕರಿಸಿರಿಯಾನ ಅದು ಪಬ್ಲಿಷ್ ಆದಮೇಲೆ ಮಾಧವ್ ಗಾಡ್ಗಿಲ್ ಅಂತ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ವೆಸ್ಟರ್ನ್ ಘಾಟ್ಸ್ ಏನಾದ್ರ ಬಗ್ಗೆ ಒಂದು ಕಮಿಟಿ ಮಾಡಿದ್ರು, ಅವರು ಚೇರ್ಮನ್ ಆಗಿದ್ದರು. ಅವರು ಮರಾಠಿಯವರು, ಆದರೆ ಕರ್ನಾಟಕದಲ್ಲಿ ಬಹಳ ದಿವಸ ಇದ್ದರು ಅವರು. ಅವ್ರಿಗೆ ಕನ್ನಡ ಗೊತ್ತು, ಕನ್ನಡ ಕೇಳಿಸ್ಕೊಂಡ್ರೆ ಅವ್ರಿಗೆ ಅರ್ಥವಾಗುತ್ತೆ, ಆದರೆ ಓದೋಕ್ಕಾಗಲ್ಲ. ಇಂತಹ ಸಾವಿರಾರು ಜನ, ಲಕ್ಷಾಂತರ ಜನ ಓದುಗರನ್ನು ನಾವು ಹುಟ್ಟಿಸ್ಕೋಬೋದು ಈ ರೀತಿ ಆಡಿಯೋ ಬುಕ್ ಮಾಡೋದ್ರಿಂದ. ಅವ್ರಿಗೆ ಓದೋಕೆ ಬರಲಿಕ್ಕಿಲ್ಲ, ಆದರೆ ಕೇಳಿದ್ರೆ ಅರ್ಥವಾಗುತ್ತೆ. ಆ ಥರ ಲಕ್ಷಾಂತರ ಜನ ಪ್ರಪಂಚದಾದ್ಯಂತ ಇದ್ದಾರೆ. ಕನ್ನಡ ಓದೋಕ್ಕೆ ಕಲಿತಾ ಇಲ್ಲ ನಮ್ಮ ಹುಡುಗರು, ಅದಕ್ಕೋಸ್ಕರ ಕನ್ನಡ ಪಬ್ಲಿಷ್ ಆಗ್ತಿಲ್ಲ ಏನೋ ಅನ್ನೋ ಕೊರಗನ್ನು ಕೂಡ ನಾವು ನೀಗಿಸ್ಬೋದು. ಅವಾಗ ಹಾರ್ಡ್ ಬುಕ್ಕು ಮಾಡಿ ಜೊತೆಗೆ ಒಂದು ಆಡಿಯೋ ಬುಕ್ನ ಒಂದು ತಮ್ ಡ್ರೈವ್ ಜೊತೆ ಒಂದು ಕ್ಲಿಪ್ಪಲ್ಲಿ ಹಾಕಿ ಕೊಟ್ಟರೆ ಮೇ ಬಿ ಯು ಕ್ಯಾನ್ ಇನ್ಕ್ರೀಸ್ ದ ಪ್ರೈಸ್ ಆಫ್ ದ ಬುಕ್ ಬೈ ಸಮ್ ಪರ್ಸೆಂಟೇಜ್. ಅದರ ಅಡ್ವಾಂಟೇಜ್ ಏನಂದರೆ, ಪುಸ್ತಕ ಇದ್ದರೆ ಪುಸ್ತಕನೂ ಓದ್ತಾರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಡಿಯೋ ಹಾಕ್ಕೊಂಡು ಕೇಳ್ತಾರೆ, ವಾಪಸ್ ಬರಬೇಕಾದ್ರೆ ಪುಸ್ತಕಕ್ಕೆ ಬರ್ತಾರೆ. ಈ ಥರದ ಪ್ರಯೋಗಗಳನ್ನ ಮಾಡಿದರೆ ನೀವು ಹೇಳಿದ ಕೊರಗು ಕೂಡ ಅಲ್ಲಿ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊತೀನಿ. ಜಾಸ್ತಿ ಮಾತಾಡೋಕ್ಕೆ ಇಷ್ಟವಿಲ್ಲ. ಸಂಸ್ಕೃತಿ ಮತ್ತು ಉದ್ಯಮ ಅಂತ ಹೇಳಿದರು ಪುಸ್ತಕನ. ನಮ್ಮ ಸಂಸ್ಕೃತಿ ಮತ್ತು ಉದ್ಯಮವನ್ನು ನಾವು ಮ್ಯಾರೇಜ್ ಮಾಡದೇ ಇದ್ದರೆ, ಬರೀ ಸಂಸ್ಕೃತಿಗೋಸ್ಕರ ಪುಸ್ತಕ ಅಂತಂದರೆ ಬಹುಶಃ ನಾವು ಫೇಲ್ ಆಗ್ತೀವಿ. ಬರೀ ಉದ್ಯಮಕ್ಕೆ ಮಾಡಿದ್ರೆ ಅದು ಉದ್ಯಮ ಆಗ್ಬಿಡುತ್ತೆ, ಸೃಜನಶೀಲತೆ ಕಡಿಮೆ ಆಗುತ್ತೆ. ಎರಡರ ಮಧ್ಯೆ ಮದುವೆ ಮಾಡಿಕೊಂಡು ಪಬ್ಲಿಷ್ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅಂತ ನನ್ನ ಅನಿಸಿಕೆ. ಇಲ್ಲಿ ಅವಾರ್ಡ್ ತೊಗೊಂಡ್ರು ಇಬ್ಬರಿಗೂ ನನ್ನ ಅಭಿನಂದನೆಗಳು ತಿಳಿಸಿ, ಎಲ್ಲ ಪ್ರಕಾಶಕರಿಗೂ ನನ್ನ ಹಾರೈಕೆ ತಿಳಿಸಿ ನಾನು ಮಾತು ಮುಗಿಸ್ತೀನಿ.